ನಮ್ಮ ಶಾಲೆ ಆಗ JHS ಹರೀಶಿ ಆಗಿತ್ತು, ಆದರೆ ಈಗ KPSC ಸ್ಕೂಲ್ ಆಗಿದೆ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಗ್ತದೆ. ಆಗ ನಮಗೆ ಶಿಕ್ಷಕರ ಸಂಖ್ಯೆ ಕಡಿಮೆ ಇತ್ತು, ಆದರೆ ಈಗ ಹೆಚ್ಚಿನ ಶಿಕ್ಷಕರು ಬರ್ತಾರೆ, ಹೆಚ್ಚಿನ ವಿದ್ಯಾಭ್ಯಾಸ ನೀಡ್ತಾರೆ. ನಮ್ಮ ಈ ಸರ್ಕಾರಿ ಶಾಲೆಗೆ ಏನಿದ್ದಾರೆ 25ರಿಂದ 30 ಹಳ್ಳಿಗಳಿಂದ ನಮ್ಮ ಶಾಲೆಗೆ ವಿದ್ಯಾರ್ಥಿಗಳು ಬರ್ತಾರೆ. ಅದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ವಿಚಾರ. ನಾವೆಲ್ಲರೂ ಕೂಡ ಬಂದು ಈಗ ನಮ್ಮ ಹರೀಶಿ ಶಾಲೆಗೆ ಬಂದು 2 ವರ್ಷಗಳಾಯಿತು. 2 ವರ್ಷದಲ್ಲೇ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರ್ಬೋದು, ಪ್ರತಿಭಾ ಕಾರಂಜಿ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಇವೆಲ್ಲವುದ್ರಲ್ಲಿ ಕೂಡ ನಾವು ರಾಜ್ಯ ಮಟ್ಟ ತನಕ ಪ್ರತಿನಿಧಿಸಿದ್ದೇವೆ ಅಂತ ಹೇಳಲಿಕ್ಕೆ ನಮ್ಗೆ ಇವತ್ತು ಹೆಮ್ಮೆ ಆಗ್ತದೆ. ಇದೆಲ್ಲದು ಯಾರ ಕಾರಣದಿಂದ? ನಮ್ಮ ಶಿಕ್ಷಕರ ಕಾರಣದಿಂದ. ನಾವು ಇವತ್ತು ಏನೇ ಒಂದು ಮಾಡಲಿ ನಮಗೆ ಬೆನ್ನೆಲುಬಾಗಿ ನಮ್ಮ ಶಿಕ್ಷಕರು ಹಿಂದೆ ನಿಂತು ಪ್ರೋತ್ಸಾಹವನ್ನು ಮಾಡ್ತಾರೆ. ಅದು ನಮ್ಮೆಲ್ಲರಿಗೂ ಕೂಡ ಏನಾಗ್ತದೆ, ಹೆಮ್ಮೆ ಆಗ್ತದೆ. ಇವತ್ತು ನಾವು ಬೆಳಗ್ಗೆ ಎಲ್ಲರೂ ಕೂಡ ಮಧು ಬಂಗಾರಪ್ಪ ಸರ್ ಅವ್ರ ಮನೆಗೆ ಬಂದ್ವಿ. ಸರ್ ಬಂದು ನಮಗೆ ಬಹಳ ಉಪಕಾರವನ್ನು ಮಾಡಿದರು, ಸ್ವಾಗತವನ್ನು ಬಹಳ ಅಚ್ಚುಕಟ್ಟಾಗಿ ಕೊಟ್ಟರು, ಹಾಗೆ ಉಪಹಾರವನ್ನು ಕೂಡ ಬಹಳ ಅತ್ಯುತ್ತಮವಾಗಿ ಕೊಟ್ಟರು. ಮಧ್ಯಾಹ್ನದ ಊಟ ಕೂಡ ಅವರೇ ನೀಡಿದರು. ಹಾಗೆ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಕೂಡ ಬಸ್ಸಿನ ವ್ಯವಸ್ಥೆ ಕೂಡ ಮಾಡಿದರು. ಇನ್ನು ಅವರು ನಮಗೆ ಮನೆಗೆ ಹೋದಾಗ ಅವರ ಮನೆಯಲ್ಲಿ ವಸ್ತುಗಳನ್ನೆಲ್ಲ ನಮ್ಮ ಸ್ವತಂತ್ರವಾಗಿ ನಾವು ನೋಡ್ಲಿಕ್ಕೆ ಬಿಟ್ಟರು. ಆ ರೀತಿಯಾಗಿ ಮಕ್ಕಳನ್ನು ಅವರು ಬಹಳ ಪ್ರೋತ್ಸಾಹ ಮಾಡಿ ಪ್ರೀತಿಯಿಂದ ಸೌಲಭ್ಯಗಳನ್ನ ನಾವು ನಿಮಗೆ ಕೊಡ್ತೇವೆ, ಆದರೆ ನಿಮ್ಮ ಕೆಲಸವೇನು ಓದಿ ಮುಂದೆ ಸಾಧಿಸಿ ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತರಬೇಕು ಅಂತ ಹೇಳಿ ನಮಗೆ ಒಂದಿಷ್ಟು ಮಾತುಗಳನ್ನು ಹೇಳ್ಕೊಟ್ರು. ಊಟ ತಿಂಡಿಯ ವ್ಯವಸ್ಥೆ ಆಗಿರ್ಬೋದು, ಇವತ್ತು ನಮಗೆ ಬುಕ್ಸ್ಗಳು ಬರ್ತದೆ, ಶೂಗಳು ಬರ್ತದೆ, ಎಲ್ಲನೂ ಕೂಡ ಸರ್ಕಾರದಿಂದ ಉಚಿತವಾಗಿ ಬರ್ತದೆ. ಹೀಗೆ ನಮಗೆ ಯಾವ ರೀತಿ ಸೌಲಭ್ಯಗಳು ಬೇಕು ಎಲ್ಲವನ್ನ ಕೂಡ ನಮಗೆ ಸರು ನಮಗೆ ನೀಡ್ತಿದ್ದಾರೆ. ನಂತರ ಈಗ ಏನು ಪಠ್ಯಪುಸ್ತಕಗಳು, ನೋಟ್ಬುಕ್ ಏನಿತ್ತು ಅದು ಕೂಡ ನಮ್ಗೆ ಇವಾಗ ದೊರಕ್ತಿದೆ. ಇದೇ ರೀತಿಯಾಗಿ ವಿದ್ಯಾಭ್ಯಾಸಕ್ಕಾಗಿ ಬಹಳ ನಮಗೆ ಸಹಾಯವನ್ನು ಮಾಡ್ತಿದ್ದಾರೆ. ನಮಗೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳು ಬೇಕು ಅಂತ ನಾವು ಅವರಲ್ಲಿ ಕೇಳಿದರೆ ಅವರು ಅದಕ್ಕೆ ಯೋಚನೆ ಮಾಡಿ ನಮಗೆ ಉತ್ತರವನ್ನು ನೀಡಿ ಆ ಸೌಲಭ್ಯಗಳನ್ನ ನಮಗೆ ಒದಗಿಸ್ಕೊಡ್ತಾರೆ. ಬಸ್ಸಿನ ವ್ಯವಸ್ಥೆ ಇದೆ. ಪುಟ್ಟ ಹಳ್ಳಿಗಳಿಂದ ದೂರದ ಹಳ್ಳಿಗಳಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಶಾಲೆಗೆ ಬರಲಿಕ್ಕೆ ಬಹಳ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಈ ವರ್ಷ ನಮ್ಮ ಶಾಲೆಗೆ 50ರಿಂದ 60 ಜನ ಮಕ್ಕಳು ಹೆಚ್ಚಾಗಿ ಅಡ್ಮಿಷನ್ ಆಗಿದ್ದಾರೆ. ಅದೊಂದು ವಿಷಯ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಗ್ತದೆ. ನಮಗೆ ಇಂಥ ಎಲ್ಲ ಒಂದು ಉತ್ತಮವಾದಂತಹ ವ್ಯವಸ್ಥಿತವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಮಧು ಬಂಗಾರಪ್ಪ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ.